ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಟ್ಟಿದೆ ರಾಜ್ಯ ಸರ್ಕಾರ. ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು ಎನ್ನುವ ಸೂಚನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಕ್ಕೆ ಮೊದಲ ಆದ್ಯತೆ ಪ್ರಾಶಸ್ತ್ಯ. ನಾಮಫಲಕಗಳು ಇನ್ನು ಮುಂದೆ 60% ಕನ್ನಡ ಹೊಂದಿರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 2018ರ ಮಾರ್ಚ್ನಲ್ಲಿ ನಮ್ಮ ಸರ್ಕಾರವಿದ್ದಾಗ ನಾನೇ ಆದೇಶ ಮಾಡಿದ್ದೆ. ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅನ್ನೋದು ಆ ಆದೇಶ ಆಗಿತ್ತು. ಆದರೆ BJP ನೇತೃತ್ವದ ಸರ್ಕಾರ 50-50 ಮಾಡ್ತು, 50-50 ಮಾಡ್ತು. ಈಗ ನಾನು 60-40 ಮಾಡ್ತಾ ಇದ್ದೇನೆ. 60% ಕನ್ನಡ, 40% ಇನ್ನುಳಿದ ಭಾಷೆಗಳು ಇರಲಿ ಅಂತ ತಿದ್ದುಪಡಿಗೆ ಸೂಚನೆ ಕೊಟ್ಟಿದ್ದೇನೆ. ಆದೇಶದನ್ವಯ ಫೆಬ್ರವರಿ 28ರೊಳಗೆ ನಾಮಫಲಕ 60% ಕನ್ನಡದಲ್ಲಿಯೇ ಇರಬೇಕು ಅಂತ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ. ಸೆಕ್ಷನ್ 17 ಸಬ್ಸೆಕ್ಷನ್ 6ನಲ್ಲಿದೆ. ಸೊ ಇದನ್ನು ನಾವು ಯಾಕೆಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದ್ದೀವಿ. 24 ಮಾರ್ಚ್ 2018ರಲ್ಲಿ ಹೇಳ್ಬಿಟ್ಟಿದ್ದೀವಿ. ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ, ಮುಗ್ಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಅಂದರೆ 60% ಕನ್ನಡವನ್ನು ಬಳಸತಕ್ಕದ್ದು. ಈ ಸರ್ಕ್ಯುಲರ್ ಕೊಟ್ಟಿರೋದು 24 ಮಾರ್ಚ್ 2018ರಲ್ಲೇ ಕೊಟ್ಟಿದ್ದೀವಿ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ, ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತು ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫೆಬ್ರವರಿ 28, 2024 ಫೆಬ್ರವರಿ 28. ಎಸ್, ಮುಖ್ಯಮಂತ್ರಿಗಳು ನಿನ್ನೆ ನಡೆದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಭಟನೆಯ ನಂತರದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ನಡೆಸಿದರು. ಸಭೆಯ ನಂತರದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ಅವಧಿಯಲ್ಲಿ 2018ರ ಮಾರ್ಚ್ನಲ್ಲಿ ನಾನೊಂದು ಆದೇಶವನ್ನು ಮಾಡಿದ್ದೆ, 60% ಕನ್ನಡ ಇರಬೇಕು, 40% ಇನ್ನುಳಿದ ಭಾಷೆಗಳಿರಬೇಕು ಅಂತ ಹೇಳಿ. ಅದೇ ಅನ್ವಯ ಮುಂದುವರಿಬೇಕಾಗತ್ತೆ. ಆದರೆ BJP ಅವಧಿಯಲ್ಲಿ 50% ಕನ್ನಡ, 50% ಇನ್ನುಳಿದ ಭಾಷೆಗಳು ಅಂತೇಳಿ 50-50 ಮಾಡಿದ್ರು. ಆದರೆ ನಾನು ಮತ್ತೆ ಬಂದ ಮೇಲೆ ಈಗ ತಿದ್ದುಪಡಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. 60% ಕನ್ನಡ ಬಳಕೆ ಆಗಬೇಕು, 40% ಬೇರೆ ಬೇರೆ ಭಾಷೆಯ ನಾಮಫಲಕಗಳನ್ನು ಇರಬೇಕು. 60% ಯಾಕಿರಬೇಕು ಅಂದರೆ ನಾವು ಕರ್ನಾಟಕದಲ್ಲಿದ್ದೇವೆ, ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು, ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು. ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಕನ್ನಡ ಗೊತ್ತಿಲ್ಲದಂಥ ಜನ, ಅಂದರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬರುವಂಥ ಜನರಿಗೆ ಅರ್ಥ ಆಗಲಿ ಎನ್ನುವ ಉದ್ದೇಶದಿಂದ ಬೇರೆ ಭಾಷೆಯ ಬಳಕೆಗಳಿಗೆ, ಎಸ್ಪೆಷಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಇಂಗ್ಲೀಷ್ ಮತ್ತು ಹಿಂದಿಯ ಬಳಕೆಗೆ ಅವಕಾಶ ಇದೆ. ಇಂಗ್ಲೀಷ್ ಮತ್ತು ಹಿಂದಿ ಬೇರೆ ರಾಜ್ಯದಿಂದ ಬರುವಂಥವರಿಗೆ ಅನುಕೂಲ ಆಗಲಿ, ಅರ್ಥ ಆಗಲಿ, ಅವರ ತಿಳುವಳಿಕೆ ಗ್ರಹಿಸಲಿಕ್ಕೆ ಸುಲಭವಾಗಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ತಿದ್ದುಪಡಿ ಮಾಡಿದ್ದೇವೆ, 60% ಕನ್ನಡ ಇರಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಕೊಟ್ಟಿರೋದು 24 ಮಾರ್ಚ್ 2018ರಲ್ಲೇ ಕೊಟ್ಟಿದ್ದೀವಿ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ, ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತು ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್
ಫೆಬ್ರವರಿ 28 2024 ಫೆಬ್ರವರಿ 28 ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಮಿಸಲಾದಂತೆ ಇರತಕ್ಕದ್ದು. ಅಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಷ್ಟು 50, 60, 40 ಮಾಡತಕ್ಕಂಥದ್ದನ್ನು ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ ಮತ್ತು ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ನೋಟಿಫೈ ಮಾಡಿ, ಬಿಕಾಸ್ ಗವರ್ನರ್ಸ್ ಅಂಕಿತ ಆಗಿರೋದ್ರಿಂದ ಇಮಿಡಿಯೇಟಾಗಿ ನೋಟಿಫೈ ಮಾಡಿ, ರೂಲ್ಸು ಕೂಡ ಫ್ರೇಮ್ ಮಾಡಿ, ರೂಲ್ಸ್ ರೆಡಿ ಇದೆಯಂತೆ ಅದು ಫ್ರೇಮ್ ಮಾಡಿ ಅಂತ ಹೇಳಿದ್ದೀನಿ. ಸರ್ಕಾರ ಅದನ್ನು ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಗೊಳ್ತಾರೆ. ಡಿಲೇ ಆಗಿಬಿಟ್ಟಿದೆ, ಹಿಂದೆ ಆಗಿದ್ದದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿರೋದು ನಿಜ. ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ. ಸೆಕ್ಷನ್ 17 ಸಬ್ಸೆಕ್ಷನ್ 6ನಲ್ಲಿದೆ. ಸೊ ಇದನ್ನು ನಾವು, ಯಾಕೆಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದ್ದೀವಿ. 24ನೇ ಮಾರ್ಚ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿದಿದ್ರು, ಹೋರಾಟ ಮಾಡಿದ್ರು, ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಮಾಡುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದ್ರು, ಆಗ್ರಹ ಮಾಡಿದ್ರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿದೆ, ಕ್ರಮ ವಹಿಸ್ತಾ ಇದೆ. 60% ಕನ್ನಡ, 40% ಬೇರೆ ಭಾಷೆಗಳಿಗೆ ಅವಕಾಶ ಕೊಟ್ಟಿದೆ. ಈಗ ಯಾವಾಗಿನಿಂದ, ಅಂದರೆ ಈ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದೇನೆ, ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾವಾಗಿನಿಂದ ಕನ್ನಡ ನಾಮಫಲಕಗಳನ್ನು ಇಡೀ ಬೆಂಗಳೂರಿನಲ್ಲಿ ನಾವು ಸಿಗುತ್ತೆ ಅಂತ ಹೇಳಿ? ದಶರಥ್, ಪ್ರಮುಖವಾಗಿ ಇವತ್ತು ಏನು ನಿನ್ನೆಯ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಏರ್ಪಡಿಸಿದ್ರು. ಸಭೆಯಲ್ಲಿ ಪ್ರಮುಖವಾಗಿ ಗೃಹ ಸಚಿವರು ಸೇರಿದಂತೆ ಈ ಒಂದು ಗೃಹ ಇಲಾಖೆಯ ಇರ್ಬೋದು, ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಗೈರಾಜರಾಗಿದ್ರು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಒಂದು ಅಂಶಗಳನ್ನ ಗಮನಿಸೋದಾದ್ರೆ, ಈಗಾಗಲೇ ಏನು ಆದೇಶವನ್ನ ಮಾಡಲಾಗಿದೆ, ನಾವು ಫೆಬ್ರವರಿ 28ರ ಒಳಗೆ ಗಡುವನ್ನು ಕೂಡ ಕೊಟ್ಟಾಗಿದೆ. 28ರ ನಂತರದಲ್ಲಿ 28ರ ಒಳಗಾಗಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು, 60% ಅಷ್ಟು ಕನ್ನಡವನ್ನ ಬಳಸಬೇಕು ಅನ್ನುವಂತ ಒಂದು ಆದೇಶವನ್ನ ನಾವು ಈಗಾಗಲೇ ರವಾನಿಸಿದ್ದೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವುದು. ಜೊತೆಗೆ ಇಲ್ಲಿ ಕಾನೂನಿನ ತೊಡಕುಗಳಾಗಿತ್ತು. ಅಂದ್ರೆ ಈ ಹಿಂದಿನ ಸರ್ಕಾರ, ನಾವು 2018ರಲ್ಲಿ ಈ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 60-40 ರೂಲ್ಸ್ ಅನ್ನ ನಾವು ತಂದಿದ್ದೆವು. ಅದಾದ ನಂತರದಲ್ಲಿ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅದನ್ನ 50-50ಗೆ ಅಂದ್ರೆ ಇಳಿಸಲಾಗಿತ್ತು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರುವುದು. ಆದ್ರೆ ಈಗ ಪುನಃ ನಾವು ಅದನ್ನ 60 ಮತ್ತು 40ಗೆ ತಂದಿದ್ದೀವಿ. ಅಂದ್ರೆ 60% ಕನ್ನಡ ಇರಬೇಕು, 40% ಉಳಿದ ಭಾಷೆಯನ್ನ ಅವರು ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ಈಗ ಆದೇಶವನ್ನ ಮಾಡ್ತೇವೆ. ಜೊತೆಗೆ ಫೆಬ್ರವರಿ 28ರ ಒಳಗಾಗಿ ಅವರು ಈ ಒಂದು ಎಲ್ಲಾ ರೀತಿಯ ಎಲ್ಲಾ ಅಂಗಡಿಗಳಿರ್ಬೋದು, ಮಾಲ್ಗಳಿರ್ಬೋದು, ಎಲ್ಲರೂ ಕೂಡ ಇದನ್ನ ಪಾಲನೆ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ನಿನ್ನೆಯ ಕರವೆಯ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳೇನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನ ಕೈಗೆತ್ತಿಕೊಂಡವರ ಪರವಾಗಿ ಇರೋದಿಲ್ಲ, ಅವರನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಪುನರುಚ್ಚರಿಸಿರುವಂತದ್ದು. ಜೊತೆಗೆ ಪೊಲೀಸರು ಇರುವಂತದ್ದೇ ಕಾನೂನಿನ ಕ್ರಮವನ್ನ ಕಾನೂನಾತ್ಮಕವಾಗಿ ಕ್ರಮವನ್ನ ಜರುಗಿಸೋದಕ್ಕೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿ ಕರವೇ ಏನು ಆರೋಪಗಳನ್ನ ಮಾಡ್ತಿತ್ತು, ಸರ್ಕಾರ ನಮ್ಮನ್ನ ಅಂದ್ರೆ ಚುನಾವಣೆ ಪೂರ್ವದಲ್ಲಿ ಬಳಸಿಕೊಳ್ತು ಅನ್ನುವಂತ ಒಂದು ರೀತಿಯಾಗಿ ಆರೋಪವನ್ನು ಕೂಡ ಮಾಡಿತ್ತು. ಆದ್ರೆ ಈಗ ಸರ್ಕಾರ ನಮ್ಮ ವಿರುದ್ಧವೇ ನಿಂತಿದೆ ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಆರೋಪವನ್ನು ಮಾಡ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಕೂಡ ಮತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರುಚ್ಚರಿಸಿರುವಂತದ್ದು, ಕಾನೂನನ್ನ ಕೈಗೆತ್ತಿಕೊಂಡವರು ಯಾರೇ ಆದ್ರೂ ಕೂಡ ನಮ್ಮ ಸರ್ಕಾರದಲ್ಲಿ ಅವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ನಾವು ಶಿಕ್ಷೆಯನ್ನ ಕಾನೂನಾತ್ಮಕವಾಗಿ ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ದಶರಥ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡವನ್ನು ಪ್ರಧಾನವಾಗಿ ಎಂದರೆ 60 ಭಾಗ ಕನ್ನಡವನ್ನು ಬಳಸತಕ್ಕದ್ದು. ಈ ಸರ್ಕ್ಯುಲರ್ ಕೊಟ್ಟಿರೋದು 24 ಮಾರ್ಚ್ 2018ರಲ್ಲೇ ಕೊಟ್ಟಿದ್ದೀವಿ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40